NDRF ನೆರೆ ಪರಿಹಾರ ಕೋರಿ ರಾಜ್ಯ ಕೇಂದ್ರ ಪತ್ರ ಬರೆಯತ್ತಿ ನೀನು ಅದರ ಮಧ್ಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾ ಇದ್ದಾರಂತೆ. ಬನ್ನಿ ಮೇಡಮ್, ಹೆಂಗಿದ್ರು ನಮ್ಮ ರಾಜ್ಯ ನೀವು ಅಂತ ನಾವು ಹೇಳ್ಕೊಳ್ಳೋಕ್ಕೆ ಅಲ್ವೇ. ನೀವು ಬಂದಾಗ ನಮ್ಗೆ ಜ್ಞಾಪಕ ಬರುತ್ತೆ, ನೀವು ನಮ್ಮ ರಾಜ್ಯದಿಂದ ಹೋಗಿದ್ದೀರಿ ಅಂತ. ಟೈಮಲ್ಲಿ ನಮಗೂ ಮರ್ತೋಗಿರುತ್ತೆ, ನಿಮಗೂ ಮರ್ತೋಗಿರುತ್ತೆ. ಇಟ್ಸ್ ಓಕೆ, ಅದೇನು ನೋಡ್ತಿರೋ ನೋಡಿ ಒಂಚೂರು ಎಸ್ಕೆ ಕೊಟ್ಟು ಹೋಗಿ ಅಷ್ಟೇ. ಗ್ರೇಟರ್ ಬೆಂಗಳೂರು ರಚನೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಪ್ರಕಾಶ್ ಬೆಳವಾಡಿಯನ್ ಟೀಮು. ಅಲ್ಲಿ ಜಡ್ಜಿಗಳು ಹೇಳಿದ್ದಾರೆ, ಇಲ್ಲ ನಿಮ್ಮ ಪ್ರಶ್ನೆ ಸರಿ ಇದೆ, ಹೈಕೋರ್ಟ್ಗೆ ಹಾಕ್ಬಿಡಿ ದಯವಿಟ್ಟು ಅಂತ ಕೇಳಿದ್ದಾರೆ. ನಮ್ಮ ಮೆಟ್ರೋ ಗ್ರೀನ್ ಲೈನಲ್ಲಿ ವ್ಯಕ್ತಿಯೊಬ್ಬ ಭಿಕ್ಷಾಟನೆ ಮಾಡ್ತಿದ್ದಂತೆ ಮೆಜೆಸ್ಟಿಕ್ ಯಶವಂತಪುರ ನಡುವಿನ ಲೈನಲ್ಲಿ. ಜನ ಎಲ್ಲ ಏನು ರೀ, ಕರೆಕ್ಟ್, ಜನ ಕೇಳಿರೋದು ಸರಿ, ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಬೆಂಗಳೂರು ಟು ಬಾಂಬೆ ಫ್ಲೈಟಲ್ಲಿರುತ್ತೆ. ಎಲ್ಲ ಚೆನ್ನಾಗಿದೆ, ಕೈ ಕಾಲು ಇನ್ನೇನು ಬಂದಿರೋದು ಸರಿ. ಓಕೆ, ಯಾರು ಇಟ್ಟಿದ್ದಾರಲ್ಲ ಅದಕ್ಕೆ ಹೇಳಿ. ಪ್ರಯಾಣಿಕನ್ಸ್ ಹೋಗಂತ ಬಂದುಬಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ನೆಕ್ಸ್ಟ್ ಸ್ಟೇಷನಲ್ಲಿ ನಿಲ್ಲಿಸ್ಬೇಕು, ಇಳಿಸ್ಬೇಕು ಕೆಳಕ್ಕೆ. ಏನ್ಯಾ ಕರ್ನಾಟಕ ಬಳಿಕ ಕೇರಳದಲ್ಲೂ ಹಿಜಬ್ ವಿವಾದ. ಎರ್ನಾಕುಲಂನ ಕ್ರಿಶ್ಚಿಯನ್ ಶಾಲೆಗೆ ಯಾರೋ ಹಿಜಬ್ ಹಾಕೊಂಡು ಹೋದ್ಲಂತೆ. ನಾವು ಬಿಡದಿದ್ರೆ ಒಳಗೆ ಹೋಗೋಲ್ಲ, ಬರಲ್ಲ ನಾನು ಅಂತ. ಅದೇ ಸೇಮ್ ಬೆಂಗಳೂರಿಂದು ಬುಕ್ ಏನಿತ್ತು ಸ್ಕ್ರಿಪ್ಟು, ಸೇಮ್ ಸ್ಕ್ರಿಪ್ಟ್ ಅಲ್ಲೂವೆ. ಸೇಮ್ ಸ್ಕ್ರಿಪ್ಟ್ ಕಾಪಿ ಪೇಸ್ಟು. ಸರಿ, ಈಗ ಆಡಳಿತ ಮಂಡಳಿ ಹೈಕೋರ್ಟ್ಗೆ ಹೋಗಿದ್ದಾರೆ. ವಿದ್ಯಾರ್ಥಿನಿ ತಂದೆ, ನಾವು ಶಾಲೆ ನಿಯಮಕ್ಕೆ ಬದ್ಧರಾಗ್ತೀವಿ, ಸಿಂಪಲ್ ಅದು ಮಾಡಬೇಕು. ಆಯಾ ಶಾಲೆಗಳು ಆಯಾ ನಿಯಮಗಳನ್ನು ಮಾಡ್ಕೋಬೇಕು. ಆ ಶಾಲೆಯಲ್ಲಿ ಹಿಜಾಬ್ ಹಾಕುವ ಹೆಣ್ಣು ಮಕ್ಕಳೇ ಹೆಚ್ಚಿತ್ತು, ನಮ್ಮಲ್ಲಿ ಹಾಕಬೇಕು ಅಥವಾ ಹಾಕೋಬೋದು ಅಂತಿದ್ದು ಹಾಕೋ. ಇಲ್ಲ, ನಮ್ಮಲ್ಲಿ ಯೂನಿಫಾರ್ಮ್ ಕೋಡ್ ಇದೆ, ಹಾಕೋಲ್ಲ. ಇಲ್ದಿದ್ರೆ ನನ್ನ ಪ್ರಾಕ್ಟೀಸಿಂಗ್ ಇರಬೇಕು, ಶಾಲೆ ಮಾತ್ರ ನಿಮ್ಮದು ಬೇಕು ಅನ್ನೋ ಹಕ್ಕು ಇರಬಾರ್ದು ಅವ್ರಿಗೆ. ಅದು ಹಿಂದೂವರಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ. ಕ್ರಿಶ್ಚಿಯನ್ ಒಬ್ಬರು ಹಿಂದೂ ಶಾಲೆಗೆ ಬಂದು ನನಗೆ ಶಾಲೆ ಹಿಂದೂ ಶಾಲೆ ಬೇಕು, ಬಟ್ ರೂಲ್ಸ್ ಎಲ್ಲ ನನಗೆ ಚರ್ಚ್ ಥರ ಇರಬೇಕು ಅಂತಂದ್ರೆ ಆಗಲ್ಲ. ಸೇಮ್ ಹಿಂದೂನೂ ಅಷ್ಟೇ, ಅದು ಬೇಕಾದ್ರೆ ಅಲ್ಲೇ ಹೋಗಬೇಕು. ಇನ್ನು ಭಾರತನ ಮೋದಿಯವರು ಮತ್ತೆ ಹೊಗಳಿದ್ದಾರೆ. ಈ ಪಾರ್ಟಿ ಹೊಗಳಿದ ತಕ್ಷಣ ಸ್ವಲ್ಪ ನನ್ನ ಪ್ರಕಾರ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಏನೋ ಕಾದಿದೆ ಅಂತ ಡೌಟು ನನಗೆ. ಸ್ಟಿಲ್ ಎಚ್ಚರಿಕೆಯಿಂದ ಇರೋಣ. ಆಮೇಲೆ ಆ ಜೋಕರ್, ಪಾಕಿಸ್ತಾನದ ಜೋಕರ್ ಹೇಳಿದ್ದಾರೆ, ಟ್ರಂಪ್ ಮಧ್ಯ ಬರದೇ ಇದ್ದಿದ್ರೆ ನಮ್ಮದು ಭಾರತಕ್ಕೆ ಅಣ್ವಸ್ತ್ರ ಯುದ್ಧ ಆಗ್ತಿತ್ತು. ಕೋತಿ ಯಾಕೆ ಆಗ್ತಿತ್ತು? ನೀನು ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾವು ಮಾಡೋಂಗಿಲ್ಲ. ಯಾಕಂದ್ರೆ ನಾವು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ನೋ ಫಸ್ಟ್ ಯೂಸ್ ಅಂತ. ಅದನ್ನು ಹೇಳ್ಕೊಂಡು ತಿರ್ಗಿದವ್ರೆ ಅವರು. ನಮ್ಮ ಹತ್ರ ಅದಿದೆ ಅನ್ಕೊಂಡು ನಾವು ಯೂಸ್ ಮಾಡಲ್ಲ. ಯಾಕೆ ಮಾಡೋಕ್ಕಾಗಲ್ಲ, ನಮ್ಮ ಡಿಕ್ಲೇರ್ಡ್ ಪಾಲಿಸಿ ಏನು? ಅಣ್ವಸ್ತ್ರವನ್ನು ನಾವು ಮೊದಲು ಬಳಸುವುದಿಲ್ಲ. ನಮ್ಮ ವಿರುದ್ಧ ಇನ್ಯಾರಾದರೂ ಬಳಸಿದರೆ ಬಳಸ್ತೀವಿ. ಜೋಕರ್ ತಂದು ಟ್ರಂಪ್ ಇನ್ನೊಂದು 5-6 ಸರಿ ಜೋಕರ್ ಜೊತೆ ಓಡಾಡ್ಬಿಟ್ರೆ ಟ್ರಂಪ್ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲಪ್ಪ. ಭಾರತದಲ್ಲಿ ತಯಾರಾದ ಕೋಲ್ಡ್ ಡ್ರಿಫು ಅದ್ಯಾವುದೋ ಸಿರಪ್ಗಳ ಬಗ್ಗೆ ವಿಶ್ವಸಂಸ್ಥೆ ಹೇಳಿದೆ. ಎಲ್ಲರೂ ಪತ್ತೆ ಆದರೆ ಪ್ರಪಂಚದಲ್ಲಿ ಹೇಳಿ ಅದನ್ನು ನಾವು ಇಮಿಡಿಯೇಟ್ಲಿ ಸೀಸ್ ಮಾಡಬೇಕು ಅಂತ ಇರ್ಬೋದು. ಯಾಕಂದರೆ ಕದ್ದು ಯಾರು ಸಾಕಿಸಿದ್ರೆ ಹೇಳೋಕ್ಕಾಗಲ್ಲ ಕೆಲವೆಲ್ಲ ಅಲ್ವಾ. ಓಕೆ, ಪಶ್ಚಿಮ ಬಂಗಾಳದ ದುರ್ಗಾಪುರದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತಲ್ಲ, ಒಂದು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಬ್ಬ ಆರೋಪಿನ ಅವನ ಸೋದರಿನೇ ಕರೆಸ್ಬಿಟ್ಟು ಪೊಲೀಸ್ನವರು ಕೊಟ್ಟಿದ್ದಾಳೆ. ಆ ದಪ್ಪ ಇದು BPLದು ಅದು ಕಾರ್ಖಾನೆ ಕೊಪ್ಪಳದಲ್ಲಿ ಆಗ್ತಿರೋದನ್ನು ವಿರೋಧಿಸಿ ಗವಿಸಿದ್ದೇಶ್ವರ ಸ್ವಾಮಿಗಳು ಮೌನ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಕೊಪ್ಪಳದ ಜನ ಅದನ್ನು ವಿರೋಧ ಮಾಡ್ತಿದ್ದಾರೆ. ಸರ್ಕಾರಗಳು ಕಣ್ಮುಚ್ಚಿಕೊಂಡು ಕೂತಿದ್ದಾರೆ. ಸ್ವಲ್ಪ ಆಡ್ದವ್ರು ಏನು ಕಾಳಜಿ ಆದರೆ ಏನು ಸಾಯಿರಿ, ಏನೀಗ ಸತ್ತರೆ ಆರೋಗ್ಯ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಒಳ್ಳೆ ಕಥೆ ಆಯಿತು ಇರುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಾಹುತಿಕ ಪ್ರಕರಣದಲ್ಲಿ ನಮ್ಮ ಫ್ರೆಂಡ್ ಬಂದ್ರಲ್ಲ ಬರ್ಡೆ ಚಿಹ್ನೆ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಂತೆ. ಮತ್ತೇನಾ ಅವ ಏನು ಡೆಪ್ತಲ್ಲಿ ಹೋಗ್ತಿದಾರಪ್ಪ ನಮ್ಮ ಸೊಸೈಟಿ. ಇವ್ರ ಆಳ ಇದೆಯಲ್ಲ, ಆಳ ಸಮುದ್ರದಲ್ಲಿರುವ ಜಲಂತಾರ್ಗಾಮಿಗಳು ಪ್ರಾಣಿ ಪಕ್ಷಿಗಳೆಲ್ಲವೂ ಅವು ಪ್ರಾಣಿಗಳೆಲ್ಲವೂ ಗಾಬರಿ ಆಗ್ಬಿಟ್ಟಿದೆ. ಏನು ಆಳ ಇರುತ್ತೆ. ವೆಸ್ಟ್ ಇಂಡೀಸ್ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿನ ಭಾರತ ಕ್ಲೀನ್ ಸ್ವೀಪ್ ಮಾಡಿದೆ.